ಇವಾಗ ರೋಸ್ಟರ್ಸ್ ಗಳಿಗೆ ಟ್ಯಾಲೆಂಟ್ ಇಲ್ಲ, ಅವ್ರು ಇವ್ರ ವಿಡಿಯೋಸ್ ಗಳನ್ನ ತಗೊಂಡು ವಿಡಿಯೋಸ್ ಗಳನ್ನ ಮಾಡ್ತಾರೆ. ಇವಾಗ ನೀವ್ ಯಾರನ್ನಾದ್ರೂ ರೋಸ್ಟ್ ಮಾಡಿರ್ತೀರಾ, ಅವ್ರು ನಿಮ್ ಪರ್ಸನಲಿ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಡೆಫಿನೆಟ್ಲಿ ನಾವು ಪರ್ಸನಲ್ ಆಗಿನೇ ಮಾತಾಡ್ತೀವಿ. ನೀವು ರೋಸ್ಟ್ ಮಾಡಿರೋ ಪೀಪಲ್ಸ್ ಅಲ್ಲಿ ಯಾರಾದ್ರೂ ಒಬ್ರು ಬಂದು ನಿಮ್ ಮೇಲ್ಗಡೆ ಲೀಗಲ್ ಆಕ್ಷನ್ ತಗೊಂತೀವಿ, ನಿಮ್ ಮೇಲೆ ಕೇಸ್ ಹಾಕ್ತಿವಿ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ಅವ್ರು ಮಾಡ್ಲಿ, ನಾವು ಅದಕ್ಕೆ ತಕ್ಕ ಉತ್ತರ ಮಾಡ್ತೀವಿ. ಅಥವಾ ಅದ್ ಮಾಡಿ ತಪ್ಪು ಅಂತ ಅನ್ಸಿದ್ಯಾ ನಿಮಗೆ? ನೀನ್ ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ರೋಸ್ಟರ್ಸ್ ಗಳು ಬ್ಯಾಡ್ ವರ್ಡ್ಸ್ ಮಾತಾಡೋದು ತಪ್ಪು. ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋ ಹೆಸರಲ್ಲಿ ಜಾಸ್ತಿ ಏನೇನೋ ಮಾತಾಡ್ಕೊಂಡು ಹೋಗೋದು. ಕ್ರಿಂಜ್ ಕ್ರಿಯೇಟರ್ಸ್ ಡೈಲಾಗ್ ಗಳನ್ನ ರೀಮೇಕ್ ಮಾಡ್ಬೇಕು. ಫಸ್ಟ್ ಅಮ್ಕುಡುಮ್ಕು ಮುಗುಡುಮುಖ ಅಮಾಲ್ ಡುಮಾಲ್ ಡಿಂಟಾಕ್ ಟಾಕ್ ಡಿಂಟಾಕ್ ಡಿಂಟಾಕ್ ಆರ್ಮಿ ತರ ಕಾಯ್ತೀನಿ ಅಂತಾನೆ. ಏನ್ ಆರ್ಮಿನೋ ಯಾವ ಆರ್ಮಿನೋ ಗೊತ್ತಿಲ್ಲ. ನಾನು ಇವತ್ತಿಷ್ಟು ಅಳಿತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ ಫ್ರೆಂಡ್ಸ್ ಅಂತ. ಬೇರೆಯವ್ರು ಯಾರಾದ್ರೂ ಮೆಂಟಲಿ ನನ್ ವಿಡಿಯೋ ಇಂದ ಹರ್ಟ್ ಆಗ್ತಾ ಇದಾರೆ ಅಂತಂದ್ರೆ ಐ ಆಮ್ ರೆಡಿ ಟು ರಿಮೂವ್. ನನ್ನದೊಂದು ಚಿಕ್ಕ ಕನಸು, ನಮ್ಮ ಮಣ್ಣಿನ ಕಥೆನ ಎಲ್ರಿಗೂ ಹೇಳ್ಬೇಕು ಅಂತ. ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಧ್ವನಿ. ನಮಸ್ಕಾರ ಕನ್ನಡಿಗರೇ, ನನ್ ಮಾತನ್ನ ಶುರು ಮಾಡಕ್ಕಿಂತ ಮುಂಚೆ ಒಂದ್ ಮಾತು ಹೇಳ್ಬಿಡ್ತೀನಿ. ಈ ಪಾಡ್ಕಾಸ್ಟ್ ಒಂದು ಕಂಪ್ಲೀಟ್ಲಿ ಫನ್ ಅಂಡ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿರುತ್ತೆ. ಯಾರು ಕೂಡ ಮನ್ಸಿಗೆ ಹಚ್ಕೋಬೇಡಿ ಅಂತ ಹೇಳ್ತೀನಿ. ಪ್ರೌಡ್ ಕನ್ನಡಿಗ ಯಾಕೆ ಕನ್ನಡಿಗರೇ ಅಂತ ಅಂದ್ರು ಅಂದ್ರೆ, ಸೊ ನನ್ನ ಒಂದು ಪಾಡ್ಕಾಸ್ಟ್ಗೂ ಕನ್ನಡಿಗರಿಗೂ ಒಂದು ಗಟ್ಟಿಯಾದ ಸಂಬಂಧ ಇದೆ. ಅದು ಮುಂದೆ ಬರೋ ಎಪಿಸೋಡ್ಸ್ ಅಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ವಿಡಿಯೋನ ಯಾರಾದ್ರೂ ನೋಡ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯನ ನೀವು ಕೇಳೇ ಇರ್ತೀರಾ. ಅದೇ ದಿನನಿತ್ಯ ರೋಸ್ಟ್ ಮಾಡೋ ಸತ್ಯನ ಕರ್ಸಿದ್ರೆ ಹೇಗಿರುತ್ತೆ? ಕನ್ನಡದಲ್ಲೇ ಮೊದಲೇ ಬಾರಿಗೆ ರೋಸ್ಟರ್ಸ್ ನ ಕರ್ಸಿ ಪಾಡ್ಕಾಸ್ಟ್ ಮಾಡ್ತಿರೋದು ನಾನೇ ಅನ್ಸುತ್ತೆ. ಹೆಮ್ಮೆಯಿಂದ ಹೇಳ್ಕೊಂತಿದೀನಿ, ಒಬ್ಬ ರೋಸ್ಟರ್ ಇವತ್ತು ನಾನು ಪಾಡ್ಕಾಸ್ಟ್ ಮಾಡ್ತಿದೀನಿ ಅಂತ. ಇವತ್ತು ನಮ್ ಜೊತೆ ಇದಾರೆ ಸೈಕ್ ಆಗಿ ಕಂಟೆಂಟ್ ರೋಸ್ಟ್ ಮಾಡೋ ಸೈಕ್ ಸತ್ಯ. ನಾನು ನಿಮ್ಮ ಸೈಕ್ ಸತ್ಯ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ಬ್ರೋ, ಹೇಗಿದ್ದೀರಾ? ಸೂಪರ್ ಬ್ರೋ, ಆರಾಮಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ದಂಗೆ ನಿಮಗ್ ಫೇವ್ರೇಟ್ ರೋಸ್ಟರ್ ಅಂತ ಮೆನ್ಷನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಅದು ತುಂಬಾ ಖುಷಿ ಆಯ್ತು ನನ್ಗೆ. ಮತ್ತೆ ಪೀಸ್ ಬ್ರೋ, ಎಲ್ಲ ಆರಾಮಾಗಿದ್ದೀನಿ. ನಾನು ಕೂಡ ವಿಡಿಯೋದಲ್ಲಿ ಮಾಡಿದ್ದೆ ಸೈಕ್ ಸತ್ಯ ಅವ್ರದ್ದು 100K ಕೂಡ ಕಂಪ್ಲೀಟ್ ಆಗಿತ್ತು. ತುಂಬಾ ಖುಷಿ ಆಗಿತ್ತು, ಯಾಕಂದ್ರೆ ನನಗೆ ತುಂಬಾನೇ ಇಷ್ಟ ಆಗಿದ್ದು ರೋಸ್ಟರ್ ಯಾರು ಅಂದ್ರೆ ಸೈಕ್ ಸತ್ಯ ಅವರು. ಇವತ್ತು ಸೈಕ್ ಸತ್ಯ ಅವರು ನಮಗ್ ರೋಸ್ಟ್ ಮಾಡ್ತಾರ ಇಲ್ಲ ಅವ್ರಿಗೆ ಅವರೇ ರೋಸ್ಟ್ ಆಗ್ತಾರೋ ಗೊತ್ತಿಲ್ಲ. ಲೆಟ್ಸ್ ಸಿ, ಒಂದು ಎಂಜಾಯ್ ಮಾಡೋಣ ಈ ಒಂದು ಪಾಡ್ಕಾಸ್ಟ್ ಅಲ್ಲಿ. ಯಾರಾದ್ರೂ ವಿಡಿಯೋನ ನೋಡ್ತಿದ್ದಾರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮಾತ್ರ ಮರಿಬೇಡಿ ಅಂತ ಹೇಳ್ತಿದ್ವಿ. ಪೂರ್ತಿಯಾಗಿ ಈ ಪಾಡ್ಕಾಸ್ಟ್ ನ ನೋಡಿ. ಇವಾಗ ಫಸ್ಟ್ ಕ್ವಶನ್ ನಿಮ್ಗೆ, ನಿಮ್ ಜೀವನಕ್ಕೆ ಏನ್ ಮಾಡ್ಕೊಂಡಿದೀರಾ? ಇನ್ಸ್ಟಾಗ್ರಾಮ್ ನ ಪಕ್ಕಕ್ಕೆ ಇಟ್ರೆ, ಸೊ ನಿಮ್ ಜೀವನಕ್ಕೆ ನೀವೇನ್ ಮಾಡ್ಕೊಂಡಿದೀರಾ? ಈಗ ಹೆಂಗಿದೆ ಅಂತಂದ್ರೆ, ನನ್ಗೋಸ್ಕರ ನನಗ್ ಟೈಮ್ ಇಲ್ಲ. ಕೆಲ್ಸ, ಜನನ ಎಂಟರ್ಟೈನ್ ಮಾಡೋದು ಎರಡೇ ಕೆಲ್ಸ ಆಗಿ ಇಟ್ಕೊಂಡಿದೀನಿ. ಬೆಳಗ್ಗೆ ಎದ್ರೆ ಫ್ಯಾಕ್ಟ್ರಿ ವರ್ಕು, ಜನನ ಎಂಟರ್ಟೈನ್ ಮಾಡೋ ವರ್ಕು, ಎರಡೇ ವರ್ಕು, ಬೇರೆ ಇನ್ನೇನು ಕೆಲಸ ಮಾಡ್ತಾ ಇಲ್ಲ. ನನ್ಗೋಸ್ಕರ ನನ್ ಟೈಮ್ ನಾನು ತಗೊಳ್ಳೋದು ತುಂಬಾ ಕಮ್ಮಿ ಆಗೋಗಿದೆ. ಓಕೆ, ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಟೈಮ್ ಮ್ಯಾನೇಜ್ ಹೆಂಗ್ ಮಾಡ್ತೀರಾ? ಇವಾಗ ರೋಸ್ಟಿಂಗ್ ಒಂದ್ ಸ್ವಲ್ಪ ಟೈಮ್ ಕೊಡ್ತೀರಾ, ಕೆಲ್ಸನೂ ಕೂಡ ಮಾಡ್ತೀರಾ? ಬ್ರೋ, ಇವಾಗ ನನಗೆ ಮೇನ್ ಬ್ಯಾಕ್ ಬೋನು ನಮ್ಮ ಪವನ್ ರೋಸ್ಟರ್. ಎಡಿಟಿಂಗ್ ಕಂಪ್ಲೀಟ್ ಅವನು ನೋಡ್ಕೊಂತಾನೆ. ಅದ್ರಿಂದ ನನಗೆ ಮ್ಯಾನೇಜ್ ಮಾಡಕ್ ಆಗ್ತಿದೆ. ಪ್ಲಸ್ ಏನು ಅಂತಂದ್ರೆ, ಮಾರ್ನಿಂಗು ಫ್ಯಾಕ್ಟ್ರಿಯಲ್ಲಿ ವರ್ಕರ್ಸ್ ಅವ್ರ ಪಾಡ್ಗೆ ಅವರು ನೋಡ್ಕೊಂತಾರೆ ವರ್ಕ್ ನ. ಮಿಕ್ಕಿದ್ದನ್ನ ನಾನು ಒಂದು 1.5 hour 2 hours ಗ್ಯಾಪ್ ಸಿಕ್ಕಿದ್ರೆ ಸಾಕು, ಒಂದು ರೋಸ್ಟ್ ವಿಡಿಯೋ ರೆಡಿ ಮಾಡಿ ಮಾಡ್ಕೊಂತೀನಿ. ಓಕೆ, ಇವಾಗ ನಿಮ್ ಕ್ವಾಲಿಫಿಕೇಶನ್ಸ್ ಏನು ಬ್ರೋ? ಏನ್ ಓದಿದೀರಾ ನೀವು? ಬ್ರೋ, ನಾನು BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ರಾಜನ್ ಕುಂಟೆಯಲ್ಲಿರೋ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ಕಂಪ್ಲೀಟ್ ಮಾಡಿದ್ದು. ಇಂಜಿನಿಯರಿಂಗ್ ಮಾಡಿದೀನಿ ಬ್ರೋ. ಇವಾಗ ರೋಸ್ಟರ್ಸ್ ಗಳಿಗೆ ಟ್ಯಾಲೆಂಟ್ ಇಲ್ಲ, ಅವ್ರು ಇವ್ರ ವಿಡಿಯೋಸ್ ಗಳನ್ನ ತಗೊಂಡು ವಿಡಿಯೋಸ್ ಗಳನ್ನ ಮಾಡ್ತಾರೆ. ಸೊ ಅವ್ರಿಗೆ ರಿಯಲ್ ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ತಾರೆ ಕೆಲವೊಂದಿಷ್ಟು ಜನ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬ್ರೋ, ಫಸ್ಟ್ಲಿ ನಾನು ನಮ್ಮ ರೋಸ್ಟರ್ ಕಮ್ಯುನಿಟಿ ಆಗ್ಲಿ, ಟ್ರೋಲರ್ ಕಮ್ಯುನಿಟಿ ಆಗ್ಲಿ, ಎಲ್ರಿಗೂ ತುಂಬಾ ದೊಡ್ಡ ಥ್ಯಾಂಕ್ ಯು ಹೇಳ್ತೀನಿ. ಇಷ್ಟು ವರ್ಷ ಲೆಗೆಸಿ ಇದೆ, ಅವ್ರು ಎಲ್ಲರನ್ನು ಎಂಟರ್ಟೈನ್ ಮಾಡ್ತಾ ಇರೋ ಒಂದು ಲೆಗೆಸಿ ಇದೆ ಅವ್ರಿಗೆ. ಚಿಂದಿ ಚಿತ್ರಾನ್ನ ಆಗಿರ್ಬೋದು, ನಮ್ಮ ಕಿರಿಗುರು ಆಗಿರ್ಬೋದು, ನಮ್ಮ ಯುವರ್ ತೇಜಸ್ ಅವ್ರಾಗಿರ್ಬೋದು, ಅವ್ರದ್ದೆಲ್ಲ ವಿಡಿಯೋ ನೋಡ್ಕೊಂಡ್ ಬಂದಿದೀವಿ. ವೈಲ್ಡ್ ಬೀಸ್ಟ್ ಅವ್ರಾಗಿರ್ಬೋದು, ಸಿಕ್ಕಾಪಟ್ಟೆ ಜನ ಇದಾರೆ ಬ್ರೋ. ಉತ್ತರ ಕರ್ನಾಟಕ ಅಂತೂ ನಮ್ಗೆ ಲವ್ಲಿ, ನನ್ಗೆ ಎಂತ ಕ್ಲೋಸ್ ಫ್ರೆಂಡ್ಸ್ ಇದಾರೆ ಅಂದ್ರೆ ಅಂತ ರೋಸ್ಟರ್ಸ್ ಇದಾರೆ. ಎಲ್ಲರಿಗೂ ಈ ಒಂದು ಮಾತು ಹೇಳ್ತಾ ಇದೀನಿ, ಯಾರಿಗೂ ಟ್ಯಾಲೆಂಟ್ ಇಲ್ಲ ಅಂತ ಅನ್ನೋದೇ ಇಲ್ಲ. ಎಲ್ಲರೂ ಟ್ಯಾಲೆಂಟ್ ಇದ್ದೇ ಜನನ ಎಂಟರ್ಟೈನ್ ಮಾಡ್ತಾ ಇದಾರೆ. ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಿದ್ರೆ ಎಲ್ಲರೂ ನಗ್ತಾ ಇದಾರೆ ಹೊರತು ಯಾರು ಏನು ಮಾಡ್ತಾ ಇಲ್ಲ. ಇವಾಗ ನೀವು ಒಂದು ವಿಡಿಯೋ ಬಿಟ್ಟಿರ್ತೀರಾ, ಅದಕ್ಕೆ ಅದೇ ವಿಡಿಯೋನ ನಾವು ನಗಿಸ್ತೀವಿ ಅಂತಂದ್ರೆ ಅದು ಟ್ಯಾಲೆಂಟೇ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಇವಾಗ ನಿಮ್ಮ ರೋಸ್ಟಿಂಗ್ ಇನ್ಸ್ಪಿರೇಷನ್ ಯಾರು? ತುಂಬಾ ಜನ ಇದಾರೆ ಬ್ರೋ. ಒಬ್ರ ಹೆಸರು ಹೇಳಿದ್ರೆ ಒಬ್ರ ಹೆಸರು ಮಿಸ್ ಆಗ್ಬಿಡುತ್ತೆ. ಇವಾಗ ಮೈಸೂರು ಮ್ಯಾಂಗೋ ಆಗಿರ್ಬೋದು, ಚಿಂದಿ ಚಿತ್ರಾನ್ನ ಆಗಿರ್ಬೋದು, ಕಿರಿಗುರು ಅವ್ರಾಗಿರ್ಬೋದು, ಯುವರ್ ತೇಜಸ್ ಅವ್ರಾಗಿರ್ಬೋದು, ಅವ್ರ ವಿಡಿಯೋಸ್ ಎಲ್ಲ ನೋಡ್ಕೊಂಡು ನಾನು ಬಂದಿರೋನು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲಾರನ್ನು ಎಂಟರ್ಟೈನ್ ಮಾಡ್ತಾ ಇರೋದು ಇಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ. ಆ ಲೆಗೆಸಿನ ನಾವು ಇವತ್ ನಾವು ಇದೀವಿ, ನಾಳೆ ಇನ್ನೊಬ್ರು ಹೊಸಬ್ರು ಬರ್ತಾರೆ. ಆ ಲೆಗೆಸಿನ ಕ್ಯಾರಿ ಫಾರ್ವರ್ಡ್ ಮಾಡ್ತಾನೆ ಇರ್ತೀವಿ. ರೋಸ್ಟಿಂಗ್ ಏನಕ್ಕೆ ಸ್ಟಾರ್ಟ್ ಮಾಡಿದ್ರಿ ಬ್ರೋ ನೀವು? ಬ್ರೋ, ರೋಸ್ಟ್ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಕ್ರಿಂಜ್ ಅನ್ನೋದು ಪ್ರಬಲವಾಗಿ ಹರಡ್ತಾ ಇದೆ.
ಅದು ಹೆಂಗೆ ಅಂತಂದ್ರೆ ಕ್ರಿಂಜಿಗ್ ಮಾತ್ರ ಬೆಲೆ ಇರೋ ತರ ಆಗೋಗ್ತಾ ಇದೆ. ಇವಾಗ ಟ್ಯಾಲೆಂಟ್ ಅಂತ ಅಂದ್ರೆ ನನ್ಗೆ ಕೆಲವು ಪ್ರೊಫೈಲ್ಸ್ ಇದೆ, ಅವ್ರಿಗೆಲ್ಲ 15K 20K ಅಷ್ಟೇ ಇದೆ. ಅವ್ರು ಒಳ್ಳೆ ಹಾಡ್ ಆಡ್ತಾರೆ, ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ, ಅವ್ರಿಗೆಲ್ಲ 15K 20K. ಆದ್ರೆ ಅವ್ರ ಪೋಸ್ಟ್ ಎಲ್ಲ ನೋಡಿದ್ರೆ 200-300 ಪೋಸ್ಟ್ ಮಾಡಿರ್ತಾರೆ. ಆದ್ರೆ ಇಲ್ಲಿ ಹೆಂಗೆ ಅಂದ್ರೆ ಇವ್ರಿಗೆಲ್ಲ 200K 300K ಆ ತರ ಇರ್ಬೇಕಾದ್ರೆ ನಿಜವಾಗ್ಲೂ ಟ್ಯಾಲೆಂಟ್ ಇರೋರಿಗೆ ಬೆಲೆ ಇಲ್ದಂಗ್ ಆಗೋಗ್ತಾ ಇದೆ. ಅದಕ್ಕೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿ ಒಂದು ಇಂಥ ಕ್ರಿಂಜ್ ಮಾಡಿದ್ರೆ ಇಂಥ ಉತ್ತರ ಸಿಗುತ್ತೆ ಅಂತ ನೆಕ್ಸ್ಟ್ ಜನರೇಷನ್ ಆಗ್ಲಿ ಆ ವಿಡಿಯೋ ನೋಡೋರ್ಗಾಗ್ಲಿ ಒಂದು ಕ್ಲಾರಿಟಿ ಇರಬೇಕು ಅಂತಾನೆ ರೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ ನಾನು. ಓಕೆ, ಇವಾಗ ನಿಮಗೆ ರೋಸ್ಟಿಂಗ್ ಅನ್ನೋದು ಒಂದು ಟ್ಯಾಲೆಂಟ್ ಇಂದ ಬಂದಿದ್ದ ಅಥವಾ ಲೈಫ್ ಎಕ್ಸ್ಪೀರಿಯನ್ಸ್ ಇಂದ ರೋಸ್ಟಿಂಗ್ ನ ಮಾಡ್ಬೇಕಂತ ಅನ್ಸಿದ್ದ? ಫ್ರೆಂಡ್ಸ್ ಎಲ್ಲರಿಗೂ ನಾರ್ಮಲ್ ಆಗಿ ನಾವು ಫುಲ್ ಅದೇ ಹೇಳ್ತಾರಲ್ಲ, ತಿಕ್ಕ ಹೊರ್ಸ್ಕೊಂಡು ರೋಸ್ಟ್ ಮಾಡ್ಕೊಂಡು ಹಂಗೆ ಫುಲ್ ಜಾಲಿ ಬ್ರೋ. ಆ ತರ ಜಾಲಿಯಾಗಿದ್ದವ್ರು ನೀನ್ ಚೆನ್ನಾಗ್ ಮಾಡ್ತೀಯಾ, ಚೆನ್ನಾಗ್ ಮಾತಾಡ್ತೀಯಾ, ಚೆನ್ನಾಗ್ ಕಾಮಿಡಿ ಮಾಡ್ತೀಯಾ ಅಂತ ಒಂದ್ ಎಲ್ರು ಹೇಳಿರೋ ಒಂದು ಫೀಡ್ಬ್ಯಾಕ್ ತಗೊಂಡು ಡೆಫಿನೆಟ್ಲಿ ನಾನು ಮಾಡ್ಬೋದಲ್ವಾ ಅಂತ ಒಂದು ಐಡಿಯಾ ತಗೊಂಡು ಮಾಡಿರೋದು. ಇವಾಗ ಜನರು ಎಲ್ರು ಕೇಳ್ತಾರೆ, ಸೊ ಸೈಕ್ ಸತಿಯಲ್ಲಿ ಏನ್ ಸ್ಪೆಷಾಲಿಟಿ ಇದೆ ಇವಾಗ ಪಾಡ್ಕಾಸ್ಟಿಗೆ ಕರ್ಸಿದೀರಾ ಅಂತ. ಸೊ ನಿಮ್ಮ ಸ್ಪೆಷಾಲಿಟಿ ಏನು ಜನರಿಗೆ ಹೇಳ್ಬಿಡಿ, ಯಾಕಂದ್ರೆ ಪಾಡ್ಕಾಸ್ಟಿಗೆ ಇವತ್ತು ಕರ್ಸಿದೀನಿ ನಿನ್ನ. ಸೊ ನಿಮ್ಮ ಸ್ಪೆಷಾಲಿಟಿ ಜನರಿಗೆ ತಿಳಿಸಿ. ಏನಿಲ್ಲ, ಅವ್ರಿಗೆ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದೀನಿ, ಅವ್ರ ನಗು ನನಗೆ ತುಂಬಾ ಇಂಪಾರ್ಟೆಂಟ್. ಇದೇ ತರ ನಗ್ತಾ ಇರಿ ಅಂತಾನೆ ಹೇಳ್ತೀನಿ ಹೊರತು ನನಗೆ ಅವ್ರ ನಗು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಡೆಫಿನೆಟ್ಲಿ ನನಗೆ ಎಷ್ಟೊಂದ್ ಜನ ಮೆಸೇಜ್ ಮಾಡ್ತಾರೆ ಡೈಲಿ, ಬ್ರೋ ನಿಮ್ ವಿಡಿಯೋಸ್ ನೋಡಿ ನಾನು ಏನೋ ಟೆನ್ಷನ್ ಅಲ್ಲಿ ಇದ್ದೆ, ಏನೋ ಪ್ರಾಬ್ಲಮ್ ಅಲ್ಲಿ ಇದ್ದೆ, ನಿಮ್ ವಿಡಿಯೋ ನೋಡ್ದೆ ನಗ್ದೆ ಎಲ್ಲ ಮರ್ತೋದೆ. ಆ ಖುಷಿಗಿಂತ ಇನ್ನೇನು ಇಲ್ಲ, ಅದೇ ನನಗೆ ಮೇನ್ ಮೋಟಿವೇಶನ್ ಬ್ರೋ. ಇವಾಗ ಯಾರಾದ್ರೂ ಒಬ್ರು ಕ್ರಿನ್ಸ್ ಕ್ರಿಯೇಟರ್ ಅವ್ರನ್ನ ಇಟ್ಕೊಂಡು ಆರಾಮಾಗಿ ವಿಡಿಯೋ ಮಾಡ್ಬೋದಪ್ಪ, ಒಂದು ಈಸಿ ಟಾರ್ಗೆಟ್ ಅಂದ್ರೆ ಆ ಕ್ರಿನ್ಸ್ ಕ್ರಿಯೇಟರ್ ಯಾರು ಬ್ರೋ? ಈಸಿ ಟಾರ್ಗೆಟ್ ಅಂತ ಅಂದ್ರೆ ಇವಾಗ ಕೆಲವರು ಗೊತ್ತಿಲ್ದಂಗೆ ಕ್ರಿಂಜ್ ನ ಮಾಡ್ತಾರೆ, ಕೆಲವರು ಬೇಕಂತ ಕ್ರಿಂಜ್ ನ ಮಾಡ್ತಾರೆ. ಬೇಕಂತ ಮಾಡೋರು ನಮ್ಗೆ ಈಸಿ ಟಾರ್ಗೆಟ್, ಅಷ್ಟೇ ಡಿಫ್ರೆನ್ಸ್. ಇವಾಗ ನಮ್ಮ ಅಮುಕುಡುಮುಕು ಅವರೇ ಇರ್ಬೋದು, ಅವರು ಬೇಕಂತ ಮಾಡ್ತಾರೆ. ಇವಾಗ ಗೊತ್ತಿಲ್ದಂಗ್ ಕೆಲವರು, ಇವಾಗ ವಯಸ್ಸಾಗಿರೋರು ಕೆಲವರೆಲ್ಲ ಮಾಡ್ಬಿಡ್ತಾರೆ, ಅಂತ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಬಾರ್ದು ಅಂತ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ಬಿಡ್ತಾರೆ. ಅಂತವ್ರನ್ನ ನಾವು ಜಾಸ್ತಿ ಫೋಕಸ್ ಮಾಡೋಕಲ್ಲ, ಇದು ಇವರು ಡೈಲಿ ಟಾರ್ಗೆಟ್ ಆಗಿದೆ. ಇವಾಗ ಒಂದು ರ್ಯಾಪಿಡ್ ಫೈರ್ ಇದೆ, ಸೊ ತಕ್ಷಣ ನೀವು ಆನ್ಸರ್ ಮಾಡ್ಬೇಕು, ಪಟ್ ಆನ್ಸರ್ ಮಾಡ್ಬೇಕು ಬ್ರೋ. ಸೊ ಜಾಸ್ತಿ ಟೈಮ್ ತಗೊಳಂಗಿಲ್ಲ. ಸೊ ಏನಂದ್ರೆ ಫಸ್ಟ್ ಕ್ವಶನ್ ನಿಮಗೆ, ಇನ್ಸ್ಟಾಗ್ರಾಮ್ ಅಲ್ಲಿ ಓವರ್ ಆಕ್ಟಿಂಗ್ ಅಂದ್ರೆ ಯಾರು? ಓವರ್ ಆಕ್ಟಿಂಗ್ ಅಂತ ಅಂದ್ರೆ ವರ್ಷಿಣಿ ಅಂಬಿಗಾ ಬ್ರೋ. ಅವ್ರದೊಂದು ಡೈಲಾಗ್ ಹೇಳಿ ಬ್ರೋ. ನಮ್ಮೂರಲ್ಲಿ ಇದನ್ನ ಓವರ್ ಆಕ್ಟಿಂಗ್ ಅಂತಾರೆ, ನಿಮ್ಮೂರಲ್ಲಿ ಅದನ್ನ ಆಕ್ಟಿಂಗ್ ಅಂತಾರೆ. ಕಾಮೆಂಟ್ ಮಾಡಿ ಅಂತ ಕೇಳ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರಾದ್ರೂ ಒಬ್ರು ಕ್ರಿಯೇಟರ್ ಜಾಸ್ತಿ ಅಟೆನ್ಷನ್ ತಗೊಂತಾರಂದ್ರೆ ಅವ್ರು ಯಾರು? ಪ್ರಿಯಾಂಕಾ ಅಲಗುಂದಿ ಅಂತ ಬ್ರೋ. ಅವರು ಏನಂತ ಸ್ಟೇಟ್ಮೆಂಟ್ ಮಾಡಿದ್ರು ಅಂದ್ರೆ, ನಾನು ಕೂದಲು ಸರ್ಸಿದ್ರೆ ಫೇಮಸ್ ಆಗ್ತೀನಿ, ವ್ಯೂಸ್ ಬರುತ್ತೆ ಅಂತ ಅಂದ್ರು. ಪಾಪ ಹುಡುಗರು ಏನ್ ಸರ್ಸಿದ್ರು ಫೇಮಸ್ ಆಗಲ್ಲ, ಅದು ಗೊತ್ತಿರೋ ವಿಷಯ. ಆದ್ರೆ ಆತರ ಫೇಮಸ್ ಆಗೋದ್ರ ಬದಲು ಸುಮ್ನೆ ಇರೋದು ಒಳ್ಳೇದಲ್ವಾ? ಅವರು ಸುಮ್ನೆ ಅಟೆನ್ಷನ್ಗೋಸ್ಕರನೇ ಆತರ ಮಾಡಿದ್ದು ಅಂತ. ನಾನು ನಿಮಗೆ ಕ್ವಶನ್ ಕೇಳಲೇಬೇಕು, ಹಂಗಂದ್ರೆ ಹುಡುಗಿ ಕೂದಲು ಸರ್ಸಿದ್ರೆ ವ್ಯೂಸ್ ಲೈಕ್ಸ್ ಎಲ್ಲ ಬಂದ್ಬಿಡದ? ಬ್ರೋ, ಕೂದಲು ಸರ್ಸಿದ್ರೆ ವ್ಯೂಸ್ ಲೈಕ್ಸ್ ಬರುತ್ತೆ ಅಂತಂದ್ರೆ ಡೆಫಿನೆಟ್ಲಿ ಅವರಲ್ಲಿ ಟ್ಯಾಲೆಂಟ್ ನ ಜನ ನೋಡೇ ನೋಡ್ತಾರೆ ಬ್ರೋ. ಟ್ಯಾಲೆಂಟ್ ಇಲ್ಲ ಅಂತಂದ್ರೆ ಇವತ್ತಿಲ್ಲ, ಒಂದ್ 4-5 ವಿಡಿಯೋಸ್ ಬಿಡ್ಬೋದೇ ಅಷ್ಟೇ. ಆಮೇಲೆ 6th ವಿಡಿಯೋಗೆ ಅವ್ರ ನಿಜವಾದ ಬಂಡವಾಳ ಬಯಲಾಗುತ್ತೆ, ಬಯಲ್ ಮಾಡ್ತಾರೆ, ನಾವು ಅವ್ರನ್ನ ರೋಸ್ಟ್ ಮಾಡ್ತೀವಿ ಅಷ್ಟೇ ಬ್ರೋ. ಇವಾಗ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಅಲ್ಲಿ ಯಾರಾದ್ರೂ ನೀವು ನೋಡಿದ್ರೆ ಸೊ ಫೇಕ್ ಆಟಿಟ್ಯೂಡ್ ತೋರ್ಸೋರು ಯಾರಿದ್ರು ಅಥವಾ ನಿಮಗೆ ಅನ್ಸಿದ್ ಯಾರು? ಪ್ರಿಯಾಂಕಾ ಅಲಗುಂದಿನೇ ಬ್ರೋ. ನನಗೆ ಏನಕ್ಕೆ ಹಂಗ ಅನ್ಸ್ತು ಅಂತಂದ್ರೆ, ಡೆಫಿನೆಟ್ಲಿ ಅವ್ರೊಬ್ಬ ಒಂದು ಸ್ಕೂಲ್ ಟೀಚರ್ ಆಗಿ ಆತರ ಅವಶ್ಯಕತೆ ಬೇಡ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಅವ್ರ ಸ್ಕೂಲಲ್ಲಿ ಮಕ್ಳು ನೋಡ್ತಾರೆ, ಮಕ್ಳವ್ರ ಪೇರೆಂಟ್ಸ್ ನೋಡ್ತಾರೆ, ಆ ಆಟಿಟ್ಯೂಡ್ ಕರೆಕ್ಟ್ ಅಲ್ಲ ಅಂತ ನನ್ನ ಅನಿಸಿಕೆ ಬ್ರೋ. ಇವಾಗ ಪ್ರೆಸೆಂಟ್ ಸೈಕ್ ಸತಿ ಅವರಿಗೆ ಒಂದು ಬಿಗ್ಗೆಸ್ಟ್ ಕಾಂಪಿಟೇಟರ್, ಇವಾಗ 100K ಕಂಪ್ಲೀಟ್ ಮಾಡಿದೀರ ನೀವು. ಇವಾಗ ನಿಮಗೆ ಒಂದು ಬಿಗ್ಗೆಸ್ಟ್ ಕಾಂಪಿಟೇಟರ್ ಯಾರಿರ್ಬೋದು ಬ್ರೋ? ನನಗೆ ಕಾಂಪಿಟೇಟರ್ ಅಂತ ಅಂದ್ರೆ ಇವಾಗ ಎಲ್ರು ನನ್ನ ಬ್ರದರ್ಸ್ ಬ್ರೋ, ನಾನು ಹೇಳ್ತಾ ಇರೋದು. ಆದ್ರೆ ನನ್ನಲ್ಲಿ ಒಂದು ಟಾರ್ಗೆಟ್ ಇದೆ ಡೆಫಿನೆಟ್ಲಿ. ಟಾರ್ಗೆಟ್ ಅಂತ ಅಂದ್ರೆ ಇವಾಗ ಅವ್ರು ಎಂಟರ್ಟೈನ್ ಮಾಡೋ ಅಷ್ಟು ನಾನು ಎಂಟರ್ಟೈನ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಡೆಫಿನೆಟ್ಲಿ ಇವಾಗ ನನಗೂ ಒಂದು ಆಸೆ ಇದೆ, ನಾನು ಬೆಳಿಬೇಕು ಅಂತ ಆಸೆ ಇದೆ. ಆದ್ರೆ ಟಾರ್ಗೆಟ್ ಅಂತ ಯಾರನ್ನು ಇಟ್ಕೊಂಡಿಲ್ಲ ಬ್ರೋ, ಯಾರನ್ನು ಪರ್ಸನಲ್ ಆಗಿ ಇಟ್ಕೊಂಡಿಲ್ಲ. ಯಾಕಂದ್ರೆ ನಾನು ಬಂದಿರೋದು ಇನ್ನ ಈಗ ಜಸ್ಟ್ 6 months ಆಗಿದೆ. 6 months ಅಲ್ಲೇ ಒಂದು 100K ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನನ್ ಕ್ಯಾಲಿಬರ್ ಏನಿದೆ ಅಂತ ನನ್ನೊಂದು ಕ್ಯಾಲ್ಕುಲೇಷನ್ ಇದೆ, ಅದ್ರ ಪ್ರಕಾರ ನಾನು ಮಾಡ್ಕೊಂಡು. ಇವಾಗ ನೀವು ನಿಮ್ ವಿಡಿಯೋಸ್ ನ ನೀವೇ ನೋಡಿ, ಯಾವತ್ತಾದ್ರು ಕ್ರಿಂಜ್ ಅಂತ ಅನ್ಸಿದ್ಯಾ? ಆ ತರ ವಿಡಿಯೋಸ್ ಗಳು ಯಾವ್ದಾದ್ರು ಇದೆಯಾ? ಒಂದಿದೆ ಬ್ರೋ, ತಮಿಳ್ ಸಾಂಗ್ ಒಂದು ಸುಮ್ನೆ ಕಾಮಿಡಿಯಾಗಿ ಡ್ಯಾನ್ಸ್ ಮಾಡಾಕಿದ್ದೆ. ನನಗೆ ಆಮೇಲೆ ಅದನ್ನ ನೋಡ್ಕೊಂಡು ಸೀರಿಯಸ್ ಆಗಿತ್ತು, ಈ ತರ ಮಾಡ್ಬಿಟ್ಟು ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದ್ರೆ ಅದು ಹೆವಿ ಕ್ರಿಂಜ್ ಅಂತು ಬ್ರೋ. ಇವಾಗ ನೀವ್ ಯಾರನ್ನಾದ್ರೂ ರೋಸ್ಟ್ ಮಾಡಿರ್ತೀರಾ, ಅವ್ರು ನಿಮ್ ಪರ್ಸನಲಿ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಅವಾಗ ನೀವ್ ಯಾವ ತರ ಹ್ಯಾಂಡಲ್ ಮಾಡ್ತೀರಾ? ಬ್ರೋ, ಇವಾಗ ನಾನು ಆಸ್ ಅ ರೋಸ್ಟರ್ ನಾನು ಇದನ್ನ ಫನ್ ಆಗಿ ಮಾಡ್ತಾ ಇದ್ದೀನಿ. ಪರ್ಸನಲ್ ಅಟ್ಯಾಕ್ ಆಗಿ ಹೋಗ್ತಾ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ ನಾವು ಪರ್ಸನಲ್ ಆಗಿನೇ ಮಾತಾಡ್ತೀವಿ. ಇವಾಗ ಧನುಷ್ದು ಒಂದು ವಿಚಾರ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಅವನು ಏನಂತ ಅಂದಿದ್ದ, ಒಂದು ವಿಡಿಯೋಗೆ ನನಗೆ ರಿಪ್ಲೈ ಕೊಟ್ಟಿದ್ದ, ನೀನ್ ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದ.
ನಾನು ಅದನ್ನ ಪ್ರೂವ್ ಮಾಡಿದೆ. ಹೆಂಗೆ ಅಂದ್ರೆ ಅವ್ನ್ ಇನ್ಸ್ಟಾಗ್ರಾಮೇ ಬಿಟ್ಟು ಹೋಗ್ಬಿಟ್ಟ ಬ್ರೋ. ಸರಿನಾ, ಅವ್ನು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲೇ ಇಲ್ಲ. ಅವ್ನಿಗೆ ಅವತ್ತು ಅವ್ನು ನಡೆಯೋ ಫ್ಯಾಷನ್ ಶೋ ಅಲ್ಲೇ ಡೈರೆಕ್ಟ್ ಆಗಿ ಹೋಗಿದ್ವಿ. ಏನಪ್ಪ ಹೇಳಪ್ಪ, ನಿನ್ ಕ್ವಶನ್ ಏನು, ಅದಕ್ಕೆ ನಾನು ಆನ್ಸರ್ ಕೊಡ್ತೀನಿ ಅಂತ ಡೈರೆಕ್ಟ್ ಆಗಿ. ಪರ್ಸನಲ್ ಅಂದ್ರೆ ನಾನು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಕ್ ಹೋಗಲ್ಲ, ಡೈರೆಕ್ಟ್ ಏನಿದೆಯೋ ಮಾತಾಡ್ಕೊಂಡು ಕ್ಲೋಸ್ ಮಾಡ್ಕೊಂತೀನಿ. ನೀವು ರೋಸ್ಟ್ ಮಾಡಿರೋ ಪೀಪಲ್ಸ್ ಅಲ್ಲಿ ಯಾರಾದ್ರೂ ಒಬ್ರು ಬಂದು ನಿಮ್ ಮೇಲ್ಗಡೆ ಲೀಗಲ್ ಆಕ್ಷನ್ ತಗೊಂತೀವಿ, ನಿಮ್ ಮೇಲೆ ಕೇಸ್ ಹಾಕ್ತಿವಿ ಅಂತ ಹೇಳ್ತಾರೆ, ಅವಾಗ ಅದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತೀರಾ? ಬ್ರೋ ಡೆಫಿನೆಟ್ಲಿ ಇವಾಗ ಲೀಗಲ್ ಆಕ್ಷನ್ ತಗೊಂತಾರೆ ಅಂತ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಒಂದು ನಮ್ಮಲ್ಲಿ ಒಂದು ಆಪ್ಷನ್ ಇದೆ ಬ್ರೋ. ಇವಾಗ ಅದ್ರ ಪ್ರಕಾರ ಉತ್ತರ ನಾನ್ ಆಸ್ ಅ ರೋಸ್ಟರ್ ನಾನೇನ್ ಮಾಡ್ತೀನಿ ಅಂದ್ರೆ ಅವ್ರನ್ನ ಅಬ್ಯೂಸ್ ಮಾಡಕ್ ಹೋಗಲ್ಲ, ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಕ್ ಹೋಗಲ್ಲ. ಅವ್ರು ಮಾತಾಡಿರೋದ್ರಲ್ಲಿ ತಪ್ಪು ಹುಡುಕ್ತೀನಿ, ಮತ್ತೆ ಅವ್ರು ಮಾತಾಡಿರೋದ್ರಲ್ಲಿ ಏನಾದ್ರು ಕರೆಕ್ಟ್ ಮಾಡಕ್ಕಾದ್ರೆ ಕರೆಕ್ಟ್ ಮಾಡ್ತೀನಿ. ಅದು ಲೀಗಲ್ ಆಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಡೆಫಿನೆಟ್ಲಿ ಅವ್ರು ಮಾಡ್ಲಿ, ನಾವು ಅದಕ್ಕೆ ತಕ್ಕ ಉತ್ತರ ಮಾಡ್ತೀವಿ. ಯಾಕಂದ್ರೆ ಅವರು ಕ್ರಿಂಜ್ ಮಾಡಿರ್ತಾರೆ, ಅದಕ್ಕೆ ನಾವು ಆನ್ಸರ್ ಕೊಟ್ಟಿರ್ತೀವಿ ಹೊರತು ನಾವು ಅದ್ರಲ್ಲಿ ತಪ್ಪಲ್ಲಿ ಇದಾಗಲ್ಲ ಬ್ರೋ. ನೀವ್ ಯಾರನ್ನಾದ್ರೂ ರೋಸ್ಟ್ ಮಾಡಿರ್ತೀರಾ, ಆ ರೋಸ್ಟ್ ಮಾಡಿ ತಪ್ಪಾಯ್ತು ಅಂತ ಯಾವತ್ತಾದ್ರೂ ನೀವು ರಿಗ್ರೆಟ್ ಆಗಿದ್ದೀರಾ, ಅಥವಾ ಅದ್ ಮಾಡಿ ತಪ್ಪು ಅಂತ ಅನ್ಸಿದ್ಯಾ ನಿಮಗೆ? ಬ್ರೋ ಫಸ್ಟ್ಲಿ ಏನು ಅಂತಂದ್ರೆ ನಾವು ಟ್ಯಾಲೆಂಟ್ ಇರೋರ್ನ ಸಕ್ಕದಾಗಿ ಮಾಡ್ತಾ ಇರೋರ್ನ ರೋಸ್ಟ್ ಮಾಡಿದ್ದು ಒಂದು ಹಿಸ್ಟ್ರಿನೇ ಇಲ್ಲ ಬ್ರೋ. ಕ್ರಿಂಜ್ ನ ಕೆಟ್ಟದನ್ನ ರೋಸ್ಟ್ ಮಾಡಿದೇವೆ ಹೊರತು ನನ್ನ ಪ್ರೀವಿಯಸ್ ಇರೋರಾಗ್ಲಿ ಇವಾಗ್ಲೂ ಮಾಡ್ತೋರಾಗ್ಲಿ ಯಾರುನು ಟ್ಯಾಲೆಂಟ್ ನ ರೋಸ್ಟ್ ಮಾಡಿಲ್ಲ ಬ್ರೋ. ಅದನ್ನ ಎಲ್ರು ಮೈಂಡ್ ಇಂದ ತಕ್ಕೊಬೇಕು. ಟ್ಯಾಲೆಂಟ್ ನ ನಾವು ಯಾವತ್ತೂ ರೋಸ್ಟ್ ಮಾಡಕ್ ಹೋಗಲ್ಲ, ಕ್ರಿಂಜ್ ಮಾತ್ರನೇ ನಾವು ರೋಸ್ಟ್ ಮಾಡೋದು. ರೋಸ್ಟರ್ಸ್ ಗಳು ಬ್ಯಾಡ್ ವರ್ಡ್ಸ್ ಮಾತಾಡೋದು ತಪ್ಪು, ಎಸ್ ಆರ್ ನೋ? ಇವಾಗ ಕೆಟ್ಟ ಪದ ಯೂಸ್ ಮಾಡೋದು ಕರೆಕ್ಟ್ ಅಲ್ಲ. ಎಲ್ಲೋ ಒಂದು ಯಾರು ಜಾಸ್ತಿ ಕೆಟ್ಟದ್ ಮಾತಾಡ್ತಾ ಇರ್ತಾರೋ ಅವ್ರಿಗೆ ಒಂದು ಯೂಸ್ ಮಾಡ್ಬೋದು ಅಂತ ನನ್ನ ಒಂದು ಇದು. ಆದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋ ಹೆಸರಲ್ಲಿ ಜಾಸ್ತಿ ಏನೇನೋ ಮಾತಾಡ್ಕೊಂಡು ಹೋಗೋದು ಅದು ಇದಲ್ಲ. ಏನಾದ್ರು ಕರೆಕ್ಟ್ ಪಾಯಿಂಟ್ ಇದ್ರೆ ಆ ಪಾಯಿಂಟ್ ಮಾತಾಡಿದ್ರೆ ಅದು ಕರೆಕ್ಟ್ ಬ್ರೋ. ಇವಾಗ ಆಡಿಯನ್ಸ್ ಕೇಳಿರೋ ಕ್ವಶನ್ಸ್ ಗಳನ್ನ ಕೇಳ್ತೀನಿ. ಸೈಕ್ ಸತ್ಯ ಅವರ ಬಿಗ್ಗೆಸ್ಟ್ ಸ್ಟ್ರೆಂತ್ ಯಾವ್ದು? ಮಾತು ಬ್ರೋ. ಮಾತು ಚೆನ್ನಾಗಿ ಬರ್ಬೇಕು. ಮಾತು ಆಡೋದ್ರಲ್ಲೇ ಇರೋದು ಎಲ್ಲ ವ್ಯವಹಾರ. ಸೈಕ್ ಸತ್ಯ ಅವರ ಬಿಗ್ಗೆಸ್ಟ್ ವೀಕ್ನೆಸ್ ಯಾವ್ದು? ನಾನು ಎಮೋಷನ್ಗೆ ಜಾಸ್ತಿ ಬೆಲೆ ಕೊಡ್ತೀನಿ ಬ್ರೋ. ಇವಾಗ ಬೇರೆಯವ್ರು ಯಾರಾದ್ರೂ ಮೆಂಟಲಿ ನನ್ನ ವಿಡಿಯೋಯಿಂದ ಹರ್ಟ್ ಆಗ್ತಾ ಇದಾರೆ ಅಂತಂದ್ರೆ ಐ ಆಮ್ ರೆಡಿ ಟು ರಿಮೂವ್. ಅಂದ್ರೆ ನಾನು ರಿಮೂವ್ ಮಾಡಕ್ ರೆಡಿ. ಅದ್ರಲ್ಲಿ ಅವ್ರ ಮಿಸ್ಟೇಕ್ ಮಾಡಿದ್ರು ಈ ತರ ಮಾಡೋದು ಸರಿಯಲ್ಲ. ಯಾವ್ದು ಒಂದು ಎಕ್ಸಾಂಪಲ್ ಯಾರು ಅಂತಂದ್ರೆ ಈ ಆಶಾ ಗೌಡ ಅಂತ ರೀಸೆಂಟ್ ಆಗಿ ಅದೇ ಬೆಕ್ಕಡ್ಡ ಬಂದ್ರೆ ಇದಾಗುತ್ತೆ ಆ ಹುಡುಗಿ ಬಂದ್ಬಿಟ್ಟು ನನ್ಗೆ ಫೋನ್ ಮಾಡಿದ್ಲು, ನೀನ್ ಮಾಡಿರೋ ವಿಡಿಯೋ ಇಂದ ನಾನು ತುಂಬಾ ಬೇಜಾರಾಗ್ಬಿಟ್ಟಿದೀನಿ ಹಂಗೆ ಅಂತ. ನೋಡಮ್ಮ, ನೀನು ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇದೆಯಾ, ನಿನ್ಗೆ ನಾನಲ್ಲ ಇನ್ನ ಮಸ್ತಾಗಿ ರೋಸ್ಟ್ ಮಾಡೋರು ಬರ್ತಾರೆ, ಇನ್ನ ಕೆಟ್ಟ ಮಾತಲ್ಲಿ ಮಾತಾಡ್ತಾರೆ. ಆದ್ರೆ ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ನಿನ್ ಕಂಟೆಂಟ್ ಅಲ್ಲಿ ನೀನ್ ಇಂಪ್ರೂವ್ ಮಾಡಕ್ ಆಗಲ್ಲ. ಆ ಹುಡುಗಿ ಈಗ್ಲೂ ನನಗೆ ಮೆಸೇಜ್ ಮಾಡುತ್ತೆ, ಅಣ್ಣ ನೀವ್ ಹೇಳಿದ್ ತುಂಬಾ ಒಳ್ಳೇದಾಯ್ತಣ್ಣ, ಪ್ರಮೋಷನ್ ಮಾಡಿದ್ನಣ್ಣ. ಪ್ರಮೋಷನ್ ಎಲ್ಲ ಮಾಡೋರು ಬ್ರೋ ಅವರು. ಸೈಕ್ ಸತ್ಯ ಅವರಿಗೆ ಹುಡುಗಿರ್ ಬಿಡಲ್ಲ, ಎಸ್ ಆರ್ ನೋ? ಎಸ್ ಬ್ರೋ, ನಮ್ಗೆಲ್ಲ ಯಾರು ಬೀಳ್ತಾರ ಬ್ರೋ. ನಾನ್ ನಿಮ್ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ನೋಡ್ದೆ, ನೀವ್ ಒಂದ್ ವಿಡಿಯೋ ಮಾಡಿದ್ರಿ. ಸೊ ಒಂದು ಬ್ರೇಕಪ್ ಸ್ಟೋರಿ ಬಗ್ಗೆ ಹೇಳಿದ್ರಿ. ಆ ಬ್ರೇಕಪ್ ಸ್ಟೋರಿ ಬಗ್ಗೆ ಏನ್ ಹೇಳ್ತೀರಾ? ಏನಿಲ್ಲ, ಎಲ್ಲೇ ಇದ್ರು ಆರಾಮಾಗಿ ಖುಷಿಯಾಗಿರ್ಲಿ. ಇವಾಗೇನು ಅದ್ರ ಬಗ್ಗೆ ಮಾತಾಡೋದು ಬೇಡ ಬ್ರೋ, ಅದು ತೀರಾ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಆ ಹುಡುಗಿಗೆ ಏನ್ ಹೇಳ್ತೀರಾ? ನನಗ್ ಬ್ರೇಕಪ್ ಆದಾಗ ನಾನೊಂದ್ 6 months ಯಾವ ತರ ಇದ್ದೆ ಅಂತಂದ್ರೆ, ನಾನಾಯ್ತು ನನ್ ಕೆಲ್ಸ ಆಯ್ತು, ಅಲ್ಲಿ ಇಲ್ಲಿ ಫುಲ್ಲು ಕೆಟ್ಟ ಅಭ್ಯಾಸ ಎಲ್ಲ ಕಲ್ತ್ಕೊಂಡು ನಾನು ಆ ಟೈಮಲ್ಲೇ ನಾನು ಹಾಳಾಗಿ ನನ್ನ ಹೆಲ್ತ್ನೆಲ್ಲ ಹಾಳು ಅಂದ್ರೆ ಇವಾಗ ವೆಯ್ಟ್ ಗೇನ್ ಆಗಿರೋದೆಲ್ಲ ಆ ಟೈಮಲ್ಲೇನೆ. ಆತರ ಮಾಡ್ಕೊಬಾರ್ದು. ಯಾಕಂದ್ರೆ ಡೆಫಿನೆಟ್ಲಿ ಮನೇಲಿ ತಂದೆ ತಾಯಿ ತುಂಬಾ ಹೋಪ್ಸ್ ಇಟ್ಕೊಂಡಿರ್ತಾರೆ ಮಕ್ಳ ಮೇಲೆ. ಯಾವ್ದೋ ಒಂದು ಹುಡುಗಿ ಬಂದ್ಲು ಅಂತ ಅವಳಿಗೋಸ್ಕರ ಸಾಯ್ತೀನಿ ಅನ್ನೋದ್ರ ಬದಲು ತಂದೆ ತಾಯಿಗೆ ಊಟ ತಂದಾಕಕ್ಕೆ ಹೋಗ್ ಸತ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ನಾನು ಅನ್ಕೊಂಡು. ಒನ್ ವರ್ಡ್ ಅಬೌಟ್ ಅಮ್ಕು ಡುಮ್ಕು. ಬ್ರೋ, ಅಮ್ಮುಕು ಡುಮುಕು ಮಂಜುನ್ ಬಗ್ಗೆ ಮಾತು ಅಂತ ಅಂದ್ರೆ ಅವರು ಕಂಪ್ಲೀಟ್ಲಿ ಹೆಂಗೆ ಅಂದ್ರೆ ವ್ಯೂಸ್ ಮೇಲೆ ಫೋಕಸ್ಡ್ ಅವ್ರ ಕಂಟೆಂಟ್. ಕಮೆಂಟ್ಸ್ ಸೆಕ್ಷನ್ ಓದೋದೇ ಇಲ್ಲ ಅನ್ಸುತ್ತೆ. ಕಂಪ್ಲೀಟ್ಲಿ ಚೆನ್ನಾಗ್ ವ್ಯೂಸ್ ಹೋಗುತ್ತಾ. ಅವ್ರಿಗೋಸ್ಕರ ಪಪ್ಪು ಮಾತಾಡ್ತಾರೆ, ಬೇಬಿ ಮಾತಾಡ್ತಾರೆ, ಚಿನ್ನಿಮಾನು ತರ್ತಾರೆ, ಏನ್ ಬೇಕಾದ್ರೂ. ಪಪ್ಪು ಮಾ ಬೇಬಿ ಮಾ ಇದೊಂದು ಟ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಇಂಥವ್ರಿಗೆ ಏನ್ ಹೇಳ್ತೀರಾ ಬ್ರೋ? ಇವಾಗ ಗರ್ಲ್ ಫ್ರೆಂಡ್ ರಿವೀಲ್ ಮಾಡೋದೇ ಒಂದು ಟ್ರೆಂಡ್ ಆಗ್ಬಿಟ್ಟೈತೆ ಇವಾಗ. ಬ್ರೋ ಇವಾಗ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ದೊಡ್ಡ ಕ್ರಿಯೇಟರ್ಸ್ ಆಗ್ಲಿ, ಸ್ಯಾಮ್ ಸಮೀರ್ ಅವರು ಮತ್ತೆ ವರುಣ್ ಆರಾಧ್ಯ ಅವರು ರಿವೀಲ್ ಮಾಡುದು ಅಂತ ಇವರು ಒಂದ್ ಸ್ವಲ್ಪ ಬರೆ ಹೇಳ್ಕೊಂಡು ಏನೋ ಮಾಡಿದ್ದಾರೆ ಅಂತ ನನ್ನೊಂದು ಪರ್ಸೆಪ್ಷನ್ ಬ್ರೋ. ಅದ್ರಿಂದ ಏನ್ ಯೂಸ್ ಇಲ್ಲ ಬ್ರೋ. ಅದೆಲ್ಲ ಇವಾಗ ಹೆಂಗೆ ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಇವರಿಗೆ ಸೀರೆ ಕೊಡ್ಸಿ, ಬಳೆ ಕೊಡ್ಸಿ, ಆತರ ಆಮೇಲೆ ಮತ್ತೆ ಅದು ಕಂಟಿನ್ಯೂ ಆಗಲ್ಲ ಬ್ರೋ. ಅವ್ರದ್ದು ಅದು ಟ್ರೆಂಡ್ ಹೋಗಲ್ಲ. ಅದು ಇವಾಗ ಯಾರಾದ್ರೂ ಕ್ರೇನ್ಸ್ ಕ್ರಿಯೇಟರ್ ನೀವು ನೋಡ್ತೀರಾ, ಅವ್ರದಲ್ಲಿ ಯಾವ್ದಾದ್ರು ಒಂದ್ ಟ್ಯಾಲೆಂಟ್ ನ ನೀವು ಗುರ್ತಿಸ್ತೀರಾ ಅಂದ್ರೆ ಯಾವ್ದನ್ನ ಗುರ್ತಿಸ್ಬೋದು? ಬ್ರೋ ನಾನು ಮಂಜುಂದ್ರಲ್ಲಿ ಗುರ್ತಿಸೋದು ಬ್ರೋ, ಎಷ್ಟೇ ರೋಸ್ಟ್ ಮಾಡಿದ್ರು ಮನ್ಸಕ್ ತಗೊಳಲ್ಲ. ಏನಕ್ಕೆ ಅಂತಂದ್ರೆ ಆ ಮನುಷ್ಯನ್ ಗೊತ್ತು ನಾನ್ ಬೆಳಿಬೇಕು, ಇವ್ರು ಬೆಳೆಸ್ತಾರೆ, ನಾನು ಏನೋ ಒಂದ್ ಮಾಡ್ತೀನಿ, ಅವ್ರು ಏನೋ ಒಂದ್ ಮಾಡ್ತಾರೆ. ಆ ಕ್ಲಾರಿಟಿ ಐತೆ. ಏನು ಮನ್ಸಕ್ ತಗೊಳಲ್ಲ.
ನೆಮ್ಮದಿ. ನನ್ ವಿಡಿಯೋಗೂ ಬಂದು ಹಾರ್ಟ್ ಹಾಕ್ಬಿಟ್ಟು ಹೋಯ್ತು, ಕ್ಯಾಡ ಬಾಂಬ್ಸ್ ಅವ್ರ ತರ. ಏನೇ ಮಾಡಿದ್ರು ಹಾರ್ಟ್ 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 ಹಾಕ್ಬಿಟ್ಟು ಹೋಗ್ತಾರೆ. ಕ್ರಿಂಜ್ ಕ್ರಿಯೇಟರ್ಸ್ ಡೈಲಾಗ್ ಗಳನ್ನ ರೀಮೇಕ್ ಮಾಡ್ಬೇಕು ಇವಾಗ ನೀವು. ಫಸ್ಟ್ ಅಮ್ಕುಡುಮ್ಕು ಅಮಗುಡುಮುಗು ಅಮಾಲ್ ಡುಮಾಲ್ ಡಿಂಟಾಕ್ ಟಾಕ್ ಡಿಂಟಾಕ್ ಡಿಂಟಾಕ್ ಆರ್ಮಿ ತರ ಕಾಯ್ತೀನಿ ಅಂತಾನೆ. ಏನ್ ಆರ್ಮಿನೋ ಯಾವ ಆರ್ಮಿನೋ ಗೊತ್ತಿಲ್ಲ. ನೆಕ್ಸ್ಟ್ ಬ್ರೋ ವರ್ಷಿಣಿ. ವರ್ಷಿಣಿ, ಇದನ್ನ ಪಾಡ್ಕಾಸ್ಟ್ ಅಂತಾರೆ. ನಿಮ್ಮೂರಲ್ಲಿ ಇದನ್ನ ಏನಂತಾರೆ ಕಾಮೆಂಟ್ ಮಾಡಿ, ಅದೊಂದು ಟೋನ್ ಇದೆ ಕಾಮೆಂಟ್ ಮಾಡಿ ಅಂತ. ನೆಕ್ಸ್ಟ್ ಬ್ರೋ ವಿಕ್ಕಿ ಸರು. ಓಕೆ, ಇವಾಗ ವಿಕ್ಕಿ ಮತ್ತೆ ಸರ್ ಅವರು. ನಾನ್ ತಪ್ಪ ಮಾಡಿದಾಗ್ಲೇ ಭಯ ಬಿದ್ದಲ್ಲಿ, ತಪ್ಪೇ ಮಾಡಿಲ್ಲ ನಾನ್ಯಾಗ ಭಯ ಬೀಳ್ಬೇಕು, ಡುಂಪ ಅಪ್ಪ ಡುಂಪ ಡುಂಪ ಅಂತ ಅವನು. ಆಮೇಲೆ ಸರುದು ಹೆಂಗೆ ಅಂದ್ರೆ ಮ್ಯಾನರಿಸಮ್, ಮಕ್ಕ ಹಿಂಗೆ ಸಿಂಗ್ಸೋದು ಆ ತರ ಎಲ್ಲ ಮಾಡಿದಾರೆ ವಿಡಿಯೋ. ಆಮೇಲೆ ಬ್ರೋ ನೆಕ್ಸ್ಟ್ ನೀವ್ ಹೇಳ್ಬೇಕು ಇವಾಗ. ನೆಕ್ಸ್ಟ್ ನಾನ್ ಮೊದಲು ಸರ್ಸಿದ್ರೆ ಫೇಮಸ್ ಆಯ್ತೀನಿ ಅಂತ ಒಬ್ಳು. ಆಮೇಲೆ ನೇಮ್ಸ್ ಹೇಳಿದ್ರೆ ಹೇಳ್ಬೋದು. ಯಜಮಾನ್ ಕ್ಯಾ ಕತೆರೆ ಉಸ್ಕಾ ಮೈಸೂರ್ ಕಿ ಶೇರ ಭಾಗ ಅಂತ ಯಜಮಾನು. ಧನುಷಕ, ನಾನು ಇವತ್ತಿಷ್ಟು ಅಳಿತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ ಫ್ರೆಂಡ್ಸ್ ಅಂತಾನೆ. ಅವನು ಇಲ್ಲ ಬಿಡ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ. ಈಗ ಫೇಸ್ ರೋಸ್ಟರ್ಸ್ಗೂ ಫೇಸ್ಲೆಸ್ ರೋಸ್ಟರ್ಸ್ಗೂ ಅವ್ರ ಬಗ್ಗೆ ನಿಮಗೆ ಏನ್ ಅಭಿಪ್ರಾಯ ಇದೆ? ಇವಾಗ ಕೆಲವರು ಅನಾನಮಸ್ ಆಗಿ ರೋಸ್ಟ್ ಮಾಡ್ತಾ ಇರ್ತಾರಲ್ವಾ, ಅವ್ರೇನಂದ್ರೆ ಅವ್ರ ಐಡೆಂಟಿಟಿ ರಿವೀಲ್ ಮಾಡಕ್ಕೆ ಇಷ್ಟ ಇರಲ್ಲ. ಪ್ಲಸ್ ಆಸ್ ಅ ಕ್ರಿಯೇಟರ್ ಇವಾಗ ಕೆಲವರಿಗೆ ಅದು ಹೆಂಗ್ ಟರ್ನ್ ಆಗುತ್ತೆ ಏನಾಗುತ್ತೆ ಅನ್ನೋದು ಒಂದು ಇಶ್ಯೂ ಇದ್ರೂನು, ಆದ್ರೆ ಅವರು ಎಷ್ಟೊಂದು ಸೂಪರ್ ಆಗಿ ಮಾಡಿದ್ರು. ಇವಾಗ ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಓಜಿ ಇವರೆಲ್ಲ ಮೈಸೂರು ಮ್ಯಾಂಗೋ, RC ಕ್ರಿಯೇಷನ್, ಕಿರಿಗುರು ಅವರೆಲ್ಲ ಕ್ರೇಜಿ ಆಗಿ ಮಾಡ್ತಾರೆ ಬ್ರೋ. ಅವರೆಲ್ಲ ಮಾತಲ್ಲೇ ಏನಿದ್ರು ಮಾತು ಸೂಪರ್ ಇದಿರುತ್ತೆ. ಆದ್ರೆ ಅವರೆಲ್ಲ ನೆಕ್ಸ್ಟ್ ಲೆವೆಲ್ ಬ್ರೋ. ಅಂದ್ರೆ ಅವ್ರ ತರ ಈಗೆಲ್ಲ ಯಾರು ಆತರ ಅಷ್ಟು ನರೇಷನ್ ಸ್ಕಿಲ್ಸ್ ಅಷ್ಟು ಇದೆಲ್ಲ ಬರಲ್ಲ. ನಾವಿವಾಗ ಏನ್ ಫೇಸ್ ತೋರ್ಸ್ ರೋಸ್ಟ್ ಮಾಡ್ತಿದ್ರುನು, ನಾನ್ ನನ್ ಲೆವೆಲ್ಗೆ ಹೇಳ್ತಾ ಇರೋದು, ಫೇಸ್ ತೋರ್ಸ್ ರೋಸ್ಟ್ ಮಾಡ್ತಿದ್ರು ಅವ್ರ ಲೆವೆಲ್ಗೆ ನರೇಷನ್ ಆಗ್ಲಿ ಕಾಮಿಡಿ ಕನ್ವರ್ಷನ್ ಆಗ್ಲಿ ಅದ್ರಲ್ಲಿ ಅಷ್ಟಿಲ್ಲ. ಇನ್ನ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅದಕ್ಕೆಲ್ಲ. ಅಂದ್ರೆ ಅನಾನಮಸ್ ಅವ್ರಿಗೆ ಅಷ್ಟೇ ವ್ಯಾಲ್ಯೂ ಐತೆ, ಇವ್ರಿಗೂ ಅಷ್ಟೇ ವ್ಯಾಲ್ಯೂ ಐತೆ. ಬೋತ್ ಆರ್ ಸೇಮ್ ಬ್ರೋ. ಕಂಪೇರ್ಡ್ ಟು ಫೇಸ್ಲೆಸ್ ರೋಸ್ಟರ್ಸ್ ಗಿಂತ ಫೇಸ್ ರೋಸ್ಟರ್ಸ್ ಗೆ ಜಾಸ್ತಿ ತೊಂದ್ರೆ ಇವಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ರೆ ಟ್ರಾಲ್ ಪೇಜಸ್ ವರ್ಗೂ ಆಗಿದೆ ಬ್ರೋ ಪ್ರಾಬ್ಲಮ್ಸ್ ಇವಾಗ. ಯಾಕಂದ್ರೆ ಇವಾಗ ಇನ್ನೊಂದು ಏನು ನಾನು ಹೇಳ್ಬೇಕು ಇಷ್ಟಪಡ್ತೀನಿ ಅಂದ್ರೆ, ರೋಸ್ಟಿಂಗ್ ಬೇರೆ ಟ್ರಾಲಿಂಗ್ ಬೇರೆ. ರೋಸ್ಟರ್ಸ್ ಅಲ್ಲಿ ಟ್ರಾಲರ್ಸ್ ಅಲ್ಲಿ ಡಿಫ್ರೆನ್ಸ್ ಇದೆ. ಅವರು ಟ್ರಾಲ್ ಪೇಜ್ ಮೀಮ್ ಕ್ರಿಯೇಟ್ ಮಾಡ್ತಾರೆ, ಸೇಮ್ ಕಾಮಿಡಿ ಕನ್ವರ್ಟ್ ಮಾಡ್ತಾರೆ. ಅವ್ರದ್ರಲ್ಲಿ ಇನ್ನೂ ಜಾಸ್ತಿ ಎಫರ್ಟ್ ಇರುತ್ತೆ. ಒಂದೊಂದು ಮೀಮ್ ನೋಡಬೇಕು, ಒಂದೊಂದು ವಿಡಿಯೋ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಇದಿರುತ್ತೆ. ನಾವು ಆರಾಮಾಗಿ ಕುಂತ್ಕೊಂಡು ರೋಸ್ಟರ್ ಹಿಂಗೆ ವಿಡಿಯೋಗೆ ರಿಪ್ಲೈ ಕೊಟ್ಟು ಮಾಡ್ತೀವಿ. ಆ ಡಿಫ್ರೆನ್ಸ್ ಅನ್ನೋದು ಜನ ತಿಳ್ಕೊಬೇಕು. ನನ್ನ ಟ್ರಾಲರ್ ಅಂತ ಕರೀತಾರೆ. ನಾನು ಎಲ್ಲರಿಗೂ ರಿಪ್ಲೈ ಮಾಡಿ, ನಾನು ರೋಸ್ಟರ್. ಟ್ರಾಲರ್ ಲೆವೆಲ್ಗೆಲ್ಲ ನಾವು ಆಗಕ್ಕಾಗಲ್ಲ, ಅವ್ರು ಸಿಕ್ಕಾಪಟ್ಟೆ ಎಫರ್ಟ್ ಹಾಕ್ತಾರೆ. ಆ ಲೆವೆಲ್ಗೆಲ್ಲ ನಾವು ಆಗಕ್ಕಾಗಲ್ಲ. ಅಂದ್ರೆ ನಾವು ಮಾಡೋ ರೋಸ್ಟಿಂಗ್ ಅಲ್ಲಿ ನಾವು ಲೆವೆಲ್ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಕಾಲೇಜ್ ಅಂಡ್ ಸ್ಕೂಲ್ ಲೈಫ್ ಬಗ್ಗೆ ಒಂದೆರಡು ಮಾತಾಡ್ತೀರಾ ಅಂದ್ರೆ ಏನ್ ಹೇಳ್ತೀರಾ? ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಅಲ್ಲೆಲ್ಲ ಹೆಂಗಿತ್ತು ಅಂದ್ರೆ ನಮ್ಗೆಲ್ಲ ಪನಿಷ್ಮೆಂಟ್ ಕೊಡ್ತಾ ಇದ್ರು ಬ್ರೋ. ಹುಡುಗಿರ್ ಪಕ್ಕ ಕೂರ್ಸೋದು ನಮ್ಗೆ ಪನಿಷ್ಮೆಂಟ್. ಇವಾಗ ಗೊತ್ತಾಗ್ತಿದೆ ಕಷ್ಟ ಏನು ಅಂತ. ಹುಡುಗಿರ್ ಫ್ರೆಂಡ್ಸೇ ಇಲ್ಲ ಬ್ರೋ. ಈಗ ಕಾಲೇಜಲ್ಲೂ ಅಷ್ಟೇ, ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರೋದು. ಒಂದೇ ಒಂದು ಹುಡುಗಿ ಇದ್ಲು. ಅವಳು ಹುಡುಗ ನಮ್ಗೆ ಎಷ್ಟು ಕನ್ಫ್ಯೂಷನ್ ಅಂದ್ರೆ ಹತ್ರ ಹೋಗಿ ಮಾತಾಡ್ಸ್ಬೇಕಾ ಇಲ್ಲ. ಹಂಗೂನು ಒಂದ್ CSC ಹುಡುಗಿನ ಪಟಾಯಿಸಿ ಆ ಹುಡುಗಿನೇ ಕೈ ಕೊಟ್ಟೋಗಿದ್ದು. ಇನ್ನ ಅಷ್ಟೇ ಬ್ರೋ. ಕಾಲೇಜ್ ಡೇಸ್ ಬಗ್ಗೆ ಕೇಳ್ತೀರಾ? ನನ್ ಫ್ರೆಂಡ್ಸ್ ಎಲ್ಲ ಕ್ರೇಜಿ ಬ್ರೋ. ಒಂದ್ ಸಿಚುವೇಶನ್ ಹೇಳ. ಹೆಂಗೆ ಅಂದ್ರೆ, ನಾನು ನಮ್ ಫ್ರೆಂಡು ಹಿಂಗ್ ಗಾಡಿಯಲ್ಲಿ ಪಕ್ಕದಲ್ಲಿ ಹಿಂಗೆ ಗಾಡಿಯಲ್ಲಿ ಹೋಗ್ತಾ ಇದೀವಿ. ಹಿಂದೆ ಕಡೆ ಒಬ್ಬ ಅಂಕಲ್ ಬರ್ತಾ ಇದ್ದಾನೆ. ಸ್ವಲ್ಪ ಹೆಲ್ಮೆಟ್ ಹಾಕಿಲ್ಲ ಅವರು, ಏನಿಲ್ಲ, ಹಿಂಗ್ ಬರ್ತಾ ಇದ್ದಾನೆ. ಅವ್ನ್ಗೆ ಎಂಜಲ್ ಉಗ್ಯೋ ಅಭ್ಯಾಸ, ಗಾಳಿಯಲ್ಲಿ ಹಿಂಗೆ ಎಂಜಲ್ ಉಗ್ಯೋದು ಅಭ್ಯಾಸ ಅವ್ನ್ಗೆ. ಹಿಂಗ್ ಉಗಿದ್ಬಿಟ್ಟವನೆ. ಅಂಕಲ್ ತಲೆ ಮೇಲೆ ಕರೆಕ್ಟ್ ಆಗಿ ಬಿದ್ಬಿಟ್ಟೈತೆ ಎಂಜ್ಲು. ಹೋಗ್ಬಿಟ್ಟು ಅವನು ಅಂಕಲ್ ಹೆಲ್ಮೆಟ್ ಹಾಕಿಲ್ಲ ಅಂಕಲ್ ತಲೆ ಮೇಲೆ ಬಿದ್ಬಿಟ್ಟೈತೆ ಎಂಜ್ಲು. ಇವನ್ ಏನ್ ಮಾಡ್ತಾವನೆ, ಹೋಗ್ಬಿಟ್ಟು ಅಂಕಲ್ ಸಾರಿ ಏನು ಕೇಳ್ತಾ ಇಲ್ಲ, ಕರ್ಚೀಫ್ ತೆಗ್ದ್ಬಿಟ್ಟು ವಿಂಡ್ಶೀಲ್ಡ್ ಒರೆಸ್ತಾರ ನೋಡ್ರಿ. ಹಂಗೋಗಿ ಒರ್ಸಕ್ ಹೋಗ್ತಾ ಇದ್ದಾರೆ. ಅವನು ನಿಲ್ಸು ಅಂತ, ಇಲ್ಲ ಅಂಕಲ್ ತಡಿ ಅಂಕಲ್ ಒರೆಸ್ತೀನಿ ಅಂತ. ಹೆವಿ ಕ್ರೇಜಿ ಇದಿದೆ ಬ್ರೋ. ಎಷ್ಟೊಂದು ಇನ್ಸಿಡೆಂಟ್ಸ್ ಇದೆ. ಅಂದ್ರೆ ನಾವು ಎಂಜಾಯ್ ಮಾಡಿದೇವ್ರು ಕಾಲೇಜ್ ಡೇಸ್ ಅಂತೂ ಫುಲ್ ಎಂಜಾಯ್ ಮಾಡಿದ್ವಿ. ನಿಮ್ನ ಯಾರಾದ್ರೂ ಒಬ್ಬ ರೋಸ್ಟರ್ ನಿಮ್ನ ರೋಸ್ಟ್ ಮಾಡ್ತಾರೆ ಅಂದ್ರೆ ಯಾರು ಮಾಡ್ಬೋದು? ನಮ್ ವೈಲ್ಡ್ ಬೀಸ್ಟ್ ಬ್ರೋ. ವೈಲ್ಡ್ ದ ಬೀಸ್ಟ್. ಯಾಕೆ? ಒಂದಿಷ್ಟು ರೀಸನ್ಸ್. ಕಾಮಿಡಿ ಅಲ್ವಾ ನಾವು. ಅಂದ್ರೆ ಏನ್ ನೋ ಪರ್ಸನಲ್, ನೋ ನಥಿಂಗ್. ಅಂದ್ರೆ ಒಳ್ಳೆ ಇದ್ರ ಬಾಂಡಿಂಗು. ಒಳ್ಳೆ ನನ್ ಮೆಸೇಜ್ ಹಾಕಿ ಏನಲ್ಲ ಇದು ಹಿಂಗೆ ನೀನು ಅಂತ ಎಷ್ಟೊಂದು ಒಂದು ಸಿಚುವೇಶನ್ಸ್ ಇದೆ. ಚೆನ್ನಾಗಿ ಮಾತಾಡ್ತಾರ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ, ಫನ್ ಆಗಿರುತ್ತೆ ಅಂತ ನಾನು
ಈಗ ಕ್ರಿಂಜ್ ಕ್ರಿಯೇಟರ್ಸ್ ಗಳಿಗೆ ಯಾರಿಗೆಲ್ಲ ಟ್ಯಾಲೆಂಟ್ ಇದೆ? ಈ ವಿಷಯಕ್ಕೆ ಬಂದಾಗ ನಾನು ವರ್ಷಿಣಿ ಅಂಬಿಗ ಅವ್ರ ನೇಮ್ ತಗೊಂತೀನಿ. ಅವ್ರದ್ದು ಯೂಟ್ಯೂಬ್ ಚಾನೆಲ್ ನ ನೀವು ಒಂದ್ಸತಿ ಹೋಗಿ ಚೆಕ್ ಮಾಡಿ, ನೋಡಿದೀನಿ. ಸರಿನಾ? ಅವ್ರು ಎಂತ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ವಿಡಿಯೋ ಮಾಡಿದ್ದಾರೆ ಅಂತಂದ್ರೆ ಅದೆಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಬ್ರೋ. ಅಂತ ವಿಡಿಯೋಗಳನ್ನ ಬಿಟ್ಬಿಟ್ಟು ಇವ್ರು ಯಾಕೆ ಇವತ್ತು ಈ ತರ ಈ ಫಾಲೋವರ್ಸ್ ಲೈಕ್ಸ್ಗೋಸ್ಕರ ಈ ತರ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಬ್ರೋ. ನಾನು ಅವ್ರ ವಿಡಿಯೋ ನೋಡ್ತಾ ಇದ್ದೆ ಬ್ರೋ, ಇವರಪ್ಪ ಈ ತರ ಮಾಡ್ತಾ ಇರೋದು ಅಂತ ನನಗೆ ಕನ್ಫ್ಯೂಷನ್. ಅವ್ರ ಯೂಟ್ಯೂಬ್ ಚಾನಲ್ ನೀವು ನೋಡಿದ್ರೆ ಒಂದ್ಸತಿ ಎಂತೆಂತ ಸೋಷಿಯಲ್ ಎಕ್ಸ್ಪೆರಿಮೆಂಟ್, ಮೆಜೆಸ್ಟಿಕ್ ಅಲ್ಲೆಲ್ಲ ಒಂದು ಆಸ್ ಅ ಡೇ ಒಬ್ರು ಸೆಕ್ಸ್ ವರ್ಕರ್ ಆಗಿ ಇದ್ ಮಾಡಿ ಆತರ ಎಲ್ಲ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಅಂದ್ರೆ ಆತರ ಅವ್ರ ಲೈಫ್ ಹೆಂಗಿರುತ್ತೆ, ಯಾವ ತರ ಇದೆ ಇಲ್ಲಿ ಒಂದು ಸಿಚುವೇಶನ್, ಆತರ ಎಲ್ಲ ರಿಯಾಲಿಟಿನ ಅವ್ರು ತುಂಬಾ ಎಕ್ಸ್ಪೋಸ್ ಮಾಡಿದ್ದಾರೆ. ಅಂತವ್ರು ಯಾಕೆ ಈ ತರ ಲೈಕ್ಸ್ ಫಾಲೋವರ್ಸ್ಗೋಸ್ಕರ ಇದ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ಈ ಕ್ರಿಂಜ್ ಕ್ರಿಯೇಟರ್ಸ್ ಗಳು ಸುಮ್ನೆ ಸೋಷಿಯಲ್ ಮೀಡಿಯಾಗೋಸ್ಕರ ಆತರ ಒಂದು ಗಿಮಿಕ್ ಆತರ ಒಂದು ವಿಡಿಯೋಸ್ ಗಳು ಮಾಡ್ತಾರೋ ಅಥವಾ ರಿಯಲ್ ಲೈಫ್ ಅಲ್ಲಿ ಹಂಗೆ ಇರ್ತಾರೋ? ಇದ್ರಲ್ಲಿ ನಾನು ವಿಕ್ಕಿ ಸರುನ ಒಂದು ಬೇಸ್ ಆಗ್ತಾ ಅಂತೀನಿ. ಏನು ಅಂತಂದ್ರೆ ಅವ್ರದ್ದು ಫ್ಯಾಮಿಲಿ ಬೇಸು ಅದೆಲ್ಲ ನೋಡಿದ್ರೆ ತುಂಬಾ ಬ್ಯಾಕ್ವರ್ಡ್ ಇದಾರೆ, ತುಂಬಾ ಇದಿದ್ದಾರೆ. ಮನೇಲಿ ಅವ್ರ ಅಮ್ಮನ್ ಜೊತೆ ವಿಡಿಯೋ ಪೋಸ್ಟ್ ಮಾಡೋದು ನೋಡಿದ್ರೆ ನಮ್ಗೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಅವ್ರ ಅಮ್ಮ ಒಂದು ಎಮೋಷನಲಿ ಫೀಲ್ ಆಗ್ತಾರೆ. ನೀವು ಬೇಕಂದ್ರೆ ಅವ್ರ ಪ್ರೊಫೈಲ್ ತೆಗೆದು ಚೆಕ್ ಮಾಡಿ ನೋಡಿ. ನಮ್ಗೆ ರೋಸ್ಟ್ ಮಾಡ್ಬೇಕಾದ್ರೆ ನಾನು ಹಿಂಗ್ ಅಂತ ಇದೀನಲ್ಲಪ್ಪ ಅಂತ ಬೇಜಾರಾಗುತ್ತೆ. ಬಟ್ ನಾಳೆ ದಿವಸ ಇವಾಗ ನಾವು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ಮಾಡ್ತಾ ಇದೀವಿ, ಆದ್ರೆ ಆ ತಾಯಿ ಆ ವಿಡಿಯೋ ನೋಡಿದಾಗ ಬೇಜಾರ್ ಮಾಡ್ಕೊಂತಾಳೆ. ನಾನು KR ಪೇಟೆ ಹೇಳಿದ್ನಲ್ಲ ಯಜಮಾನ್ ಅಂತ, ಆ ಒಂದು ರೋಸ್ಟ್ ಮಾಡಕ್ ಬಿಟ್ಟಿದೆ ಅದಕ್ಕೆ. ಕಲರ್ ಮಾಡ್ಕೊಂಡು ಒಂದು ಚಿಕ್ಕ ಮಗು ಇದೆ ಬ್ರೋ, ಆ ಮಗು ಬೆಳೆದ್ಮೇಲೆ ನಮ್ಮ ಅಪ್ಪನ ಹಿಂಗೆಲ್ಲ ಮಾತಾಡಿದಾರೆ ಅಂತ ನೋಡಿದ್ರೆ ತುಂಬಾ ಬೇಜಾರ್ ಮಾಡ್ಕೊಂತಾರೆ. ಆ ಒಂದು ಟ್ರಾಮಾ ಬೇಡ ಅಂತ ನಾನು ಅವ್ರನ್ನ ರೋಸ್ಟ್ ಮಾಡೋದೇ ಬಿಟ್ಟೆ. ಮತ್ತೆ ವಿಕ್ಕಿ ಸರೋದು ನಾವು ರೋಸ್ಟರ್ ಆಸ್ ಅ ರೋಸ್ಟರ್ ನಾನು ಯಾರನ್ನ ರೋಸ್ಟ್ ಮಾಡ್ತೀನಿ ಅಂದ್ರೆ ಬುದ್ಧಿ ಹೇಳೋ ತರಾನೇ ರೋಸ್ಟ್ ಮಾಡ್ತೀನಿ. ಅದು ಬಿಟ್ರೆ ಬೇರೆ ಯಾವ ಪರ್ಸನಲ್ ಅಟ್ಯಾಕ್ ಇರಲ್ಲ, ಏನು ಇರಲ್ಲ ನನ್ನಲ್ಲಿ. ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ನಿಮ್ಮ ಫೇವರೇಟ್ ಹೀರೋ ಯಾರು? ಆಬ್ವಿಯಸ್ಲಿ ಬ್ರೋ ಡಿ ಬಾಸ್. ದರ್ಶನ್ ಸರ್ ಆಕ್ಟ್ ಮಾಡಿರೋ ಒನ್ ಆಫ್ ದಿ ಫೇವರೇಟ್ ಮೂವಿ ನಿಮಗೆ ಯಾವ್ದು? ಬ್ರೋ ಸಾರಥಿ ಬ್ರೋ, ಕ್ರೇಜಿ ಬ್ರೋ. ಅದು ಏನ್ಕೆ ಅಂದ್ರೆ ಅದ್ರಲ್ಲಿ ಬ್ರೋ ಅವ್ರ ಆಕ್ಟಿಂಗ್ ನಮ್ಗೆ ಕ್ರೇಜಿ. ಮತ್ತೆ ಒಂದು ಆ ಕಾನ್ಸೆಪ್ಟ್ ಚೆನ್ನಾಗಿದೆ ಬ್ರೋ. ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಬ್ರೋ ಅವ್ರು ಡೈರೆಕ್ಷನ್ ಮಾಡಿರೋ ಓಂ ಮೂವಿ ಯಾಕೆ? ಅದ್ರಲ್ಲಿ ಸತ್ಯ ಅಂತ ಇದಾರಲ್ಲ, ನಾನು ಸತ್ಯ ಅದಕ್ಕೆ. ಕಿಚ್ಚ ಸುದೀಪ್ ಸರ್ ಕೋಟಿಗೊಬ್ಬ. ಹಾ ಸರ್, ಅದು ಚೆನ್ನಾಗಿದೆ ಬ್ರೋ, ಕಾನ್ಸೆಪ್ಟ್ ಚೆನ್ನಾಗೈತೆ. ಅದ್ರಲ್ಲಿ ಅದು ಡಿಫ್ರೆಂಟ್ ಆಗಿದೆ. ಇವಾಗ ನಾರ್ಮಲಿ ಸರ್ ಅವ್ರು ಆಕ್ಟ್ ಮಾಡಿರೋದು ಎಲ್ಲ ಇವಾಗ ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಅಲ್ವಾ. ಡೆಫಿನೆಟ್ಲಿ ನಮ್ಗೆ ಅದು ಇಷ್ಟ ಆಯ್ತು. ಕರ್ನಾಟಕದ ನೆಕ್ಸ್ಟ್ CM ಯಾರು? ನಾವು ಎಲೆಕ್ಷನ್ ಕ್ಯಾಂಪೇನು ಎಲ್ಲ ನೋಡಿದೀವಿ ಬ್ರೋ. ಆ ತರ ಪುಷ್ ಪುಲ್ ಇರೋದು ಡಿ ಬಾಸ್ಗೆ ಇದೆ ಬ್ರೋ. ಡಿ ಬಾಸ್ಗೆ ಆ ತರ ಪುಷ್ ಅಂಡ್ ಪುಲ್ ಇದೆ ಅಂತ ನಾನು ಅನ್ಕೊಂತೀನಿ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು KGF ಬ್ರೋ ಆಬ್ವಿಯಸ್ಲಿ. ಅದು ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ನನ್ಗೆ ಇಷ್ಟ ಆಗಿತ್ತು ಬ್ರೋ ಆಕ್ಚುಲಿ. ಮತ್ತೆ ಮಾಸ್ಟರ್ ಎಲ್ಲ ಚೆನ್ನಾಗಿದೆ ಬ್ರೋ ಅವ್ರದ್ದು. ಮತ್ತೆ KGF ಬ್ರೋ ಅವ್ರದ್ದು. KGF. ಓಕೆ, ಇವಾಗ ಶಿವರಾಜ್ ಕುಮಾರ್ ಸರ್ ಇಂದ ಟಗರು ಬ್ರೋ. ತುಂಬಾ ಹಳೇದ್ ಹೋಗೋದ್ ಬೇಡ, ಇಲ್ಲೇ ಹೇಳ ಟಗರು. ಯಾರಾದ್ರೂ ಒಬ್ರು ಹೀರೋ ಪ್ರಮೋಷನ್ ಇಲ್ದಂಗೆ ಅವ್ರ ಮೂವಿ ಹಿಟ್ ಆಗುತ್ತೆ, ಸೂಪರ್ ಹಿಟ್ ಆಗುತ್ತೆ ಅಂದ್ರೆ ಆ ಹೀರೋ ಯಾರು? ಬ್ರೋ ಪ್ರಮೋಷನ್ನೇ ಬೇಡ ಅಂತ ಅಂದ್ರೆ ಆ ಒಳ್ಳೆ ಮನ್ಸಿಂದ ಇಟ್ಟಾಗೋ ನಮ್ ಡಿ ಬಾಸ್ ಅವ್ರು ಇದಾರೆ. ಅವ್ರಿಗೆ ಏನ್ ಪ್ರಮೋಷನ್ನೇ ಬೇಡ. ಅವ್ರ ಮೂವಿ ಅಂತಂದ್ರೆ ಸೆಲೆಬ್ರಿಟಿಗಳೇ ನಾವೇ ಹೋಗಿ ಮೂವಿ ನೋಡ್ಕೊಂಡು ನೆಮ್ಮದಿಯಾಗಿ ಬಂದ್ಬಿಟ್ಟಿರ್ತೀವಿ. ಏನು ಪ್ರಮೋಷನ್ ಏನು ಅವಶ್ಯಕತೆ ಇಲ್ಲ ಅಂತ. ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರ ಪ್ರಜಾಕಿಯ ಬಗ್ಗೆ ಒಂದು ಮಾತು. ಅದ್ರಲ್ಲಿ ನಾನು ಇದೀನಿ ಬ್ರೋ. ಫಾಸ್ಟ್ ಆಗಿ ಮಾಡ್ಬೇಕು ಬ್ರೋ ವರ್ಕ್. ಅಂದ್ರೆ ರಿಯಾಕ್ಷನ್ ಟೈಮ್ ಸ್ವಲ್ಪ ಸ್ಲೋ ಇದೆ ನಮ್ದ್ರಲ್ಲಿ. ಸ್ವಲ್ಪ ಫಾಸ್ಟ್ ಆಗಿ ಮಾಡಿದ್ರೆ ಎಲ್ಲ ಯೂತ್ ಇದಾರೆ ಬ್ರೋ ಇವಾಗ. ಡೆಫಿನೆಟ್ಲಿ ಮೊನ್ನೆ ರೀಸೆಂಟ್ ಆಗಿ ನಡೆದಿದ್ದು ನೀವು ಪ್ರೊಟೆಸ್ಟ್ ನೋಡ್ಬೋದು, ಎಲ್ಲ ನೋಡ್ಬೋದು. ಯೂತ್ ತುಂಬಾ ಸ್ಟ್ರಾಂಗ್ ಅಂಡ್ ಫಾರ್ವರ್ಡ್ ಇದಾರೆ. ಅದರಿಂದ ಸ್ವಲ್ಪ ಇನ್ನ ಪವರ್ಫುಲ್ ಆಗಿ ಮಾಡಿದ್ರೆ ಡೆಫಿನೆಟ್ಲಿ ಪ್ರಜಾಕೀಯ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಐಡಿಯಾಲಜಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐಡಿಯಾಲಜಿ ಬ್ರೋ. ಆ ಪಾರ್ಟಿ ಐಡಿಯಾಲಜಿನೇ ನೆಕ್ಸ್ಟ್ ಲೆವೆಲ್ ಐಡಿಯಾಲಜಿ. ಅವ್ರ ದೇವ್ರವ್ರು, ಮೂವಿಗೆ ದೇವ್ರು. ಅವ್ರ ಮೂವಿಗಳೇ ಐಡಿಯಾಲಜಿನೇ ಬೇರೆ ಅವ್ರದ್ದು. ಆತರ ಅವ್ರದ್ದು ಹಂಗೆ, ಆ ಪಾರ್ಟಿದೂನು ಹಂಗೆ ಇದೆ. ಸೊ ಫೈನಲಿ ಪಾಡ್ಕಾಸ್ಟ್ ಕ್ವಶನ್ಸ್ ಎಲ್ಲದಕ್ಕೂ ಆನ್ಸರ್ ಮಾಡಿದಾರೆ. ಆಡಿಯನ್ಸ್ ಗಳು ಕೇಳಿದ ಕ್ವಶನ್ಸ್ ಎಲ್ಲಾನು ಕೂಡ ನಾನು ಕೇಳಿದೀನಿ. ಎಲ್ಲದಕ್ಕೂ ಕ್ಲೀನ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಸೊ ಟ್ಯಾಲೆಂಟ್ ಇಲ್ಲ ಅಂದವ್ರಿಗೂ ಕೂಡ ಉತ್ತರ ಕೊಟ್ಟಿದ್ದಾರೆ, ಚೆನ್ನಾಗಿ ರೋಸ್ಟ್ ಮಾಡಿದ್ದಾರೆ. ಸೊ ಇವತ್ತು ಯಾರಿಗೆ ರೋಸ್ಟ್ ಆಗಿಲ್ಲ, ಸೊ ಒಂದು ಫನ್ನಿ ಆಗಿ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಗೋಸ್ಕರ ಪಾಡ್ಕಾಸ್ಟ್ ಮಾಡಿದ್ದು ನೆಕ್ಸ್ಟ್ ಲೆವೆಲ್. ಈ ಪಾಡ್ಕಾಸ್ಟ್ ಎಷ್ಟು ರೀಚ್ ಆಗ್ಬೋದು? 100K ಆಗುತ್ತೆ ಬ್ರೋ, ಖಂಡಿತ 100K ರೀಚ್ ಆಗುತ್ತೆ. ಸೊ ನಿಮ್ ಪ್ರಕಾರ ಈ ಪಾಡ್ಕಾಸ್ಟ್ ಬಂದು 100K ರೀಚ್ ಆಗುತ್ತೆ. ಓಕೆ, ನೋಡೋಣ ಗೈಸ್, ಈ ಪಾಡ್ಕಾಸ್ಟ್ ಬಂದು 100K ರೀಚ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ. ಸೈಕ್ ಸತ್ಯ ಅವ್ರು ಹೇಳ್ತಾರೆ. ಸೊ ಸೈಕ್ ರೋಸ್ಟ್ ಮಾಡ್ತಾರೆ. ಸೊ ಎಲ್ಲರೂ ಕೂಡ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅದೇ ರೀತಿಗೆ ನಾನು ಕೂಡ ಒಬ್ಬ ಕಾಂಟೆಂಟ್ ಕ್ರಿಯೇಟರ್. ಸೊ ನನ್ನ ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಪಾಡ್ಕಾಸ್ಟ್ ಮುಗಿಸಿದೀನಿ. ಬಾಯ್ ಗೈಸ್. ಎಲ್ರು ಚೆಕ್ಔಟ್ ಮಾಡಿ ಪ್ರೌಡ್ ಕನ್ನಡಿಗ ಅಂತ.
ಕ್ರೇಜಿ ಕಂಟೆಂಟ್, ಒಳ್ಳೊಳ್ಳೆ ಮಾತು. ನೀವು ಅಂತ ಮಾತೆಲ್ಲ ಕೇಳಲೇಬೇಕು. ಅಂತ ಒಳ್ಳೆ ಕಂಟೆಂಟ್ ನ ತರೋರು ತುಂಬಾ ರೇರು. ಇಂಥ ಕಂಟೆಂಟ್ ನ ನೀವು ಖಂಡಿತ ಫಾಲೋ ಮಾಡಿ ಸಪೋರ್ಟ್ ಮಾಡ್ಲೇಬೇಕು. ನಾನು ನಿಮ್ಮ ಸೈಕ್ ಸತ್ಯ, ನಿಮ್ ನಗು ನನಗೆ ತುಂಬಾ ಇಂಪಾರ್ಟೆಂಟ್. ಇದೇ ತರ ಸಪೋರ್ಟ್ ಮತ್ತೆ ಫಾಲೋ ಮಾಡ್ತಾ ಇರಿ. ನೆಕ್ಸ್ಟ್ ರೋಸ್ಟ್ ಅಲ್ಲಿ ಸಿಗ್ತೀನಿ.